ಬಂಧುಗಳೇ ನಮಸ್ಕಾರ. ಕುರುಬ ಸಮಾಜದ ಮೀಸಲಾತಿ ವಿಚಾರದಲ್ಲಿ ಹಲವಾರು ವಿಷಯಗಳು ಇನ್ನು ರಾಜ್ಯದಲ್ಲಿ ಯಾರು ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಅವರಿಗೆ ಸರಿಯಾದ ಮಾಹಿತಿಗಳು ಇಲ್ಲ. ಕಾರಣ 1950ರಿಂದ ಕುರುಬ ಸಮಾಜದ ಎಸ್ಟಿ ಮೀಸಲಾತಿ ಪಟ್ಟಿಯಲ್ಲಿದೆ. ಮಂಡಲ ಆಯೋಗದ ವರದಿ ಬಂದಾಗ 75-76ರಲ್ಲಿ ಮತ್ತು ಹಾವನೂರು ಆಯೋಗದ ವರದಿಯಲ್ಲಿ ಕುರುಬ ಸಮಾಜವನ್ನ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡ ಪಟ್ಟಿಯಿಂದ ತೆಗೆದಿಲ್ಲ. ರಾಜ್ಯ ಸರ್ಕಾರ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಇರುವಾಗ ಮತ್ತು LG ಹಾವನೂರು ಆಯೋಗದ ವರದಿಯಲ್ಲಿ ನಮ್ಮನ್ನ 2A ಕ್ಯಾಟಗರಿ ಸೇರಿಸಿದೆ. ಕೇಂದ್ರ ಸರ್ಕಾರ ನಮ್ಮನ್ನ 2A ಕ್ಯಾಟಗರಿ ಸೇರಿಸಿಲ್ಲ. ಇವತ್ತಿಗೂ ಕೂಡ ನಾವು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಇವತ್ತು ನಾವು ಎಸ್ಟಿ ಮೀಸಲಾತಿಯಲ್ಲಿ ಇದ್ದೇವೆ. ಕಾರಣ ಬೀದರ್, ಕಲಬುರಗಿ, ಗುಲ್ಬರ್ಗ, ಯಾದಗಿರಿ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ ಹಲವಾರು ಪ್ರಾಂತದಲ್ಲಿ ಇವತ್ತಿಗೂ ಕೂಡ ಕುರುಬರಿಗೆ ಎಸ್ಟಿ ಪಟ್ಟಿಯಲ್ಲಿ ಮೀಸಲಾತಿ ಸಿಗ್ತಾ ಇದೆ. ಇತ್ತೀಚಿನ ಸರ್ಕಾರಗಳು ಸರಿಯಾದ ರೀತಿ ನಮ್ಮನ್ನ ಮಾನದಂಡನೆ ಮಾಡದೆ, ಪರಿಶೀಲನೆ ಮಾಡದೆ, ತರಾತುರಿಯಲ್ಲಿ ಕುರುಬರಿಗೆ ಒಂದು ರೀತಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತೆ ನಮ್ಮನ್ನ ಬಲವಂತವಾಗಿ ಇವತ್ತು ಮೀಸಲಾತಿಯಿಂದ ಹೊರಗಿಟ್ಟಿದೆ. ಈ ವಿಚಾರಗಳನ್ನ ಸದ್ಯದರಲ್ಲಿ ನಾವೊಂದು ಬೆಂಗಳೂರಿನಲ್ಲಿ ಇಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಚಿಂತನ ಮಂಥನ ಸಭೆ ಮಾಡಬೇಕು. ಮುಂದಂತ ವರ್ಗ ಭಾಗ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋದು ಅಥವಾ ಕೋರ್ಟಿಗೆ ಹೋಗೋದು, ಹಲವಾರು ಚರ್ಚೆಗಳನ್ನು ಮಾಡಬೇಕಾಗಿದೆ. ಕಾರಣ ನಮ್ಮ ಸಮುದಾಯದ ಕೆಲವೊಂದಿಷ್ಟು ಜನ ಸರಿಯಾದ ರೀತಿ ಮಾಹಿತಿ ತೆಗೆದುಕೊಳ್ಳದೆ ಇಡೀ ಕುರುಬ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಮೀಸಲಾತಿ ತಪ್ಪಿ ಹೋದ್ರೂ ಕೂಡ ಇವತ್ತಿನ ಹಲವಾರು ಜನ ಅದು ನಿರಂತರವಾಗಿ ಶಾಶ್ವತವಾಗಿ ತಪ್ಪುವಂತ ನೀತಿನಲ್ಲಿ ಇವತ್ತು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಗೊಂದಲಗಳನ್ನು ಮೂಡಿಸ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಚಿಂತನೆ ಮಾಡಿ ಅದಕ್ಕೆ ಒಂದು ಮಾರ್ಗವನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡೋಣ ಅಂತೇಳಿ ನಾನು ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಣ್ಣ ತೇಜಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತೀನಿ. ನಮಸ್ಕಾರ.